ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಇವತ್ತು ಟೀ ಟೈಮ್ ಸ್ನ್ಯಾಕು ಮದ್ದೂರೊಡೆ ಮಾಡ್ತಾಯಿದ್ದೀನಿ. ಈ ಮದ್ದೂರೊಡೆ ಅಂತಂದರೆ ಎಲ್ಲರಿಗೂ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಇಷ್ಟ ಇದು. ಸೊ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಎಲ್ಲ ಓಡಾಡಬೇಕಾದ್ರೆ ಬೆಂಗಳೂರು ಮೈಸೂರಿಗೆ ಮದ್ದೂರೊಡೆ ತಿಂದಿರ್ತೀವಿ. ಸೊ ಅದನ್ನೇ ಇವತ್ತು ಮನೇಲೆ ಯಾಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಒಂದು ದಪ್ಪದಾಗಿರೋದು ಒಂದು 2-3 ಈರುಳ್ಳಿ ಸಣ್ಣ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ನಿಮ್ಗೆ ಹೇಗೆ ಬೇಕೋ ಸಣ್ಣದಾಗಿ ಬೇಕಾದ್ರೂ ಹೆಚ್ಕೊಬೋದು, ನಾನೆಲ್ಲ ಉದ್ದುದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಒಂದು ಬೇಸನ್ಗೆ ಒಂದು ಅರ್ಧ ಬೌಲಷ್ಟು ಚಿರೋಟಿ ರವೆ, ಅಂದರೆ ಸಣ್ಣ ರವೆ ಬರುತ್ತಲ್ಲ ಅದು ಮತ್ತು ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ಸೊ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು, ಒಂದು ಅರ್ಧ ಕಪ್ ಚಿರೋಟಿ ರವೆ ತೊಗೊಂಡ್ರೆ ಅರ್ಧ ಬೌಲಷ್ಟು ನೀವು ಅಕ್ಕಿ ಹಿಟ್ಟು ತೊಗೋಬೇಕಾಗುತ್ತೆ. ಸೊ ಮೈದಾ ಆಪ್ಷನಲ್ಲೂ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಸೊ ನಾನಿಲ್ಲಿ ಅದು ಒಂದು ಅರ್ಧ ಬೌಲ್ಗಿನ ಒಂಚೂರು ಜಾಸ್ತಿ ಮೈದಾನ ತೊಗೋತಾ ಇದ್ದೀನಿ. ಸೊ ಕೆಲವರು ಮೈದಾ ಯೂಸ್ ಮಾಡದಿರೋರು ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕರ್ಬೇವಿನ ಸೊಪ್ಪು, ಅದಕ್ಕೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮದ್ದೂರೊಡೆ ಅಂದ ತಕ್ಷಣ ಎಲ್ಲರಿಗೂ ಬಾಯಲ್ಲಿ ನೀರು ಬಂದುಬಿಡುತ್ತೆ. ಸೊ ನಾವು ಟ್ರೈನಲ್ಲೆಲ್ಲ ತಿಂತಾನೆ ಇರ್ತೀವಿ, ನೋಡಿರ್ತೀವಿ. ಸೊ ಟ್ರೈನಲ್ಲಿ ತಿನ್ನೋದು ಮಜಾನೇ ಬೇರೆ ಆ್ಯಕ್ಚುಲಿ. ಮದ್ದೂರೊಡೆ ಬಂದ ತಕ್ಷಣ ಎಲ್ಲರಿಗೂ ಕಿವಿ ನೆಟ್ಟಗಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು, ಅಷ್ಟಿಷ್ಟ ಎಲ್ಲರಿಗೂ. ಸೊ ಇವತ್ತು ಅದಕ್ಕೆ ಈ ಮಳೆನೂ ಬರ್ತಿತ್ತಲ್ಲ, ಈ ಮಳೆ ವೆದರ್ಗೆ ಏನಾದ್ರು ಬಿಸಿಯಾಗಿ ರುಚಿಯಾಗಿ ಖಾರವಾಗಿ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಸೊ ಅದಕ್ಕೆ ಉಪ್ಪು ಮತ್ತು ಜೀರಿಗೆ, ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಡಲೆಕಾಯಿ ಬೀಜ ಎಲ್ಲನೂ ಹಾಕ್ಕೋಬೋದು. ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೋಬೋದು. ಇಲ್ಲಿ ಗೋಡಂಬಿನೂ ಹಾಕ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಮೊನ್ನೆ ಮದ್ದೂರು ಟಿಫಾನಿಸ್ಗೆ ಹೋಗಿದ್ವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ. ಅಲ್ಲಿ ಮದ್ದೂರೊಡೆ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು. ಸ್ಪೆಷಲ್ ಮದ್ದೂರೊಡೆ ಅಂತ, ಅಲ್ಲಂತೂ ಸಖತ್ತಾಗಿದೆ. ಇವಾಗ ಹೊಸದಾಗಿ ಆಗಿದೆಯಲ್ಲ ಮದ್ದೂರು ಟಿಫಾನಿಸ್, ಅಲ್ಲೋಗಿದ್ದು. ಸೊ ಈಗೆಲ್ಲ ಕಲಿಸ್ಕೊಂಡು ಚೆನ್ನಾಗಿ, ಇದಕ್ಕೆ ನೀರು ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಬೇಕಾದರೆ ನೋಡ್ಕೊಂಡು ಹಾಕ್ಕೋಬೋದು. ಸೊ ಅದಕ್ಕೊಂದು ಸ್ವಲ್ಪ ಕಾದಿರೋ ಎಣ್ಣೆನೂ ಹಾಕಿ ನಾನು ಕಲಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಬಿಟ್ಬಿಟ್ಟು ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ನೋಡೋಣ ಎಣ್ಣೆ ಕಾದಿದೆಯಾ ಅಂದ್ಬಿಟ್ಟು. ಸೊ ಹೀಗೆ ಸಣ್ಣದಾಗಿ ಬೇಕಾದ್ರೂ ಮಾಡ್ಕೊಬೋದು, ಇಲ್ಲ ದೊಡ್ಡದಾಗಾದ್ರೂ ತಟ್ಕೊಬೋದು. ನಾನು ಒಂದು ಸ್ವಲ್ಪ ಸಣ್ಣದಾಗಿ, ಮದ್ದೂರೊಡೆನ ತೀರ ತೆಳ್ಳಗೆ ತಟ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ಒಂಚೂರು ದಪ್ಪನೇ ಇರಬೇಕು. ಇದೊಂದು 4 ತಟ್ಕೊಂಡು ಹಾಕ್ಕೊಂಡಿದ್ದೀನಿ. ಎಣ್ಣೆನೂ ಚೆನ್ನಾಗಿ ಕಾದಿದೆ ಇವಾಗ. ಸೊ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಮದ್ದೂರೊಡೆ ಮಾಡು, ತುಂಬ ದಿವಸ ಆಯಿತು ತಿಂದು ಅಂತ. ಅದಕ್ಕೆ ಮಳೆನೂ ಬರ್ತಿತ್ತಲ್ಲ ಅಂತ ಇವಾಗ ಮದ್ದೂರೊಡೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಡಲೆಕಾಯಿ ಬೀಜ ಹಾಕಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ ಈ ರೀತಿ ಪುಟ್ಟದಾಗಿ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿದ್ರೆ ನಿಮಗೆ ಒಳ್ಳೆ ಟೇಸ್ಟು ಬರುತ್ತೆ. ಸೇಮ್ ನಿಮಗೆ ಹೊರಗಡೆ ಸಿಗುತ್ತಲ್ಲ ಮದ್ದೂರಲ್ಲೆಲ್ಲ, ಅದೇ ಥರ. ಇವಾಗ ಮದ್ದೂರೊಡೆ ರೆಡಿ ಆಗಿದೆ. ನೀವು ರೆಸಿಪಿನ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.